ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು. ಇವತ್ತು ಇಲ್ಲಿ ಕರೆದಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನಮ್ಮ DSS ರಂಗಣ್ಣವರವರ ಅಧ್ಯಕ್ಷರು ಹಾಗೆ ನಮ್ಮ TRS ಪಕ್ಷದವರವರೇ ಎಲ್ಲರೂ ಕೂಡ ಇವತ್ತು ಏನು ಕೊತ್ಕೆರೆ ಹೋಬಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಇಡೀ ತಾಲೂಕಿನ ವಿಚಾರವಾಗಿ ನೆಕ್ಸ್ಟ್ ಇವತ್ತು ಕೊತ್ಕೆರೆ ಹೋಬಳಿನಲ್ಲಿ ಏನು ಸರ್ವೆ ನಂಬರ್ 155ರಲ್ಲಿ ಕೊತ್ಕೆರೆ ಹೋಬಳಿ ಗ್ರಾಮದಲ್ಲಿ ಇವತ್ತು ಒಂದು ಕ್ರಮವಾಗಿ ಅದನ್ನು ಅಂಬೇಡ್ಕರ್ ಭವನಕ್ಕೆ ನೀವು ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ಮನವಿ ಕೊಡ್ತಾರೆ. ಈ ವಿಚಾರವಾಗಿ ಇದು 2 ವರ್ಷ ಆಗಿದೆ ಮನವಿ ಕೊಟ್ಟು, ಯಾವುದೇ ಒಂದು ಸುತ್ತು ತಗೊಂಡಿಲ್ಲ. ಹಾಗೆ ಮತ್ತೆ 3 ತಿಂಗಳು ಒಂದ್ಸರಿ ಸರ್ಕಾರಿ ರೂಲ್ಸ್ ಪ್ರಕಾರ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ DSS ಮತ್ತೆ ಎಲ್ಲ ಏನು ಕಾರ್ಮಿಕರ ಸಂಘ ಇದೆ ಅವೆಲ್ಲರೂ ಕೂಡ ಕರೆದು ಇವತ್ತು ಮೀಟಿಂಗ್ ಮಾಡ್ತಾ ಇಲ್ಲ ಈ ತಾಲೂಕಿನಲ್ಲಿ. ಈ ಲಾಸ್ಟ್ ವೀಕ್ ನಾವು ಈಗಾಗಲೇ ನೆಲಮಂಗಲದಲ್ಲಿ ಮುಖ್ಯ ಆಗಿದ್ದೋ, ಇದೇ ತರ ಇವತ್ತು ಕುಡಿಗಲ್ನಲ್ಲಿ ಕೂಡ ಇವತ್ತು ನಮ್ಮ ತಹಶೀಲ್ದಾರ್ ಕರಿಯನಾಯಕರವರೇ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ. ಈ ವಿಚಾರವಾಗಿ ಸಂಪೂರ್ಣವಾಗಿ ನಮ್ಮ ಶ್ರೀನಿವಾಸ್ ಅವರು ತಿಳಿಸ್ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾರೋ ಉದ್ದೇಶ ಏನು ಅಂತಂದರೆ, ಹಲವಾರು ಸಮಸ್ಯೆಗಳು ಕೇಸರ್ಕರ್ ಹತ್ರ ಪೆಂಡಿಂಗ್ ಇದೆ. ಹುಲಿಯೂರ್ದುರ್ಗ ಹೋಬಳಿ PH ಹಳ್ಳಿ ಗ್ರಾಮದ ಸರ್ವೆ ನಂಬರ್ 35ರಲ್ಲಿ ಸುಮಾರು 8 ತಿಂಗಳಿಂದ ಫೈಲ್ ಬಂದಿದೆ. ಕೇಸರ್ಕರು ಇದುವರೆಗೂ ಸಹ ಯಾವುದೇ ಕ್ರಮವನ್ನು ತಗೊಂಡಿಲ್ಲ. ಕೇಳಿದ್ರೆ ಸಾಹೇಬ್ರ ಗಮನಕ್ಕೆ ತಂದಿದ್ದೀರಾ ಅಂದರೆ ಯಾವುದೂ ಸಹ ಉದ್ದೇಶವಾಗಿ ಮಾತಾಡಿಲ್ಲ. ಹುಲಿಯೂರ್ದುರ್ಗ ಹೋಬಳಿ ಕೆಂಚನಹಳ್ಳಿ ಗ್ರಾಮ ಸರ್ವೆ ನಂಬರ್ 14/18 ಉಪವಿಭಾಗಾಧಿಕಾರಿಗಳಿಂದ ಆದೇಶ ಇದೆ. ಆದೇಶ ಇದೆ ಸರ್, ನಿಮ್ಮ ಫೈಲ್ ನಿಮ್ಮ ಹತ್ರ ಬಂದಿದೆ. ಸುಮಾರು 6 ತಿಂಗಳಾಗಿದೆ ಈ ಫೈಲ್ ಬಂದು, ಇದುವರೆಗೂ ಸಹ ಕ್ರಮ ತಗೊಂಡಿಲ್ಲ. ಅಮೃತ ಹೋಬಳಿ ಹನುಮಪುರ ಗ್ರಾಮ ಸರ್ವೆ ನಂಬರ್ 44/1 44/2 AC ಕೋಟ ಆಶಯದವರು ತಿದ್ದುಪಡಿ ಮಾಡೋಕ್ಕೆ ತುಂಬ ವಿಳಂಬ. ಹಾಗಾಗಿ ಕೊರಹಳ್ಳಿ ಗ್ರಾಮ 90/1 ತಿದ್ದುಪಡಿ ಮಾಡಲು ವಿಳಂಬ. ರಂಗೇನಹಳ್ಳಿ ಆಟದ ಮೈದಾನ ಸ್ಮಶಾನ ವಿಚಾರವಾಗಿ ಫೈಲೇ ಇಲ್ಲ ಇರೋದು. 2 ಸಲ ನಾವು ಫೈಲನ್ನು ರೆಡಿ ಮಾಡಿಕೊಟ್ಟಿದ್ವಿ, ಅದು ಫೈಲೇ ಇಲ್ಲ. ಟಿ ಶ್ರೀನಿವಾಸ ಎಡವಾಣಿ ಗ್ರಾಮ ತಿಮ್ಮಯ್ಯ 5 ಕುಂಟೆ ಹೋರಾಟ. ಸುಮಾರು 4 ವರ್ಷಗಳಿಂದ ಸತತವಾಗಿ ಕೇವಲ ದಲಿತರ ಜಮೀನನ್ನು 5 ಕುಂಟೆ ಪೋಡಿ ಮಾಡೋದಕ್ಕೆ ನಿಮ್ಗೇನು ಸಂಬಂಧ? ಸರ್ಕಾರಿ ಜಾಗಗಳನ್ನ ನೆಪ ಇಟ್ಕೊಂಡು, ಸರ್ಕಾರಿ ಬಿಲ್ಡಿಂಗ್ಗಳನ್ನ ನೆಪ ಇಟ್ಕೊಂಡು ನೀವು ಇದು ಪೋಡಿ ಮಾಡೋಕ್ಕಾಗಲ್ಲ ಅಂದರೆ, ಸರ್ಕಾರಿ ಬಿಲ್ಡಿಂಗು ನಮ್ಮ ಜಮೀನಿಗೂ ಸಂಬಂಧ ಇಲ್ಲ. ಸ್ಟಾರ್ಟಿಂಗು ನಾವು ಧರಣಿ ಮಾಡಿದಾಗ ದಲಿತ ನಾರಾಯಣ ನೇತೃತ್ವದಲ್ಲಿ ಸ್ಟಾರ್ಟಿಂಗು ಸರ್ವೆ ಮಾಡೋಕ್ಕೆ ಹೋದಾಗ ತುಂಬ ಗಲಾಟೆ ಬಂತು. ಹಾಗಾಗಿ ಸುಮಾರು 12 ಸಲ ಸರ್ವೆ ಮಾಡಿಸಿದ್ದೀನಿ, ಇದುವರೆಗೂ ಸಹ ಕ್ರಮ ಆಗಿಲ್ಲ. ADLR ಮತ್ತು DDLR ಎಲ್ಲ ಸ್ಟಾರ್ಟ್ ಬಂದು ಸಹ ಪೋಡಿ ಮಾಡಿಕೊಡಿ ಅಂತ ಹೇಳಿದ್ರು ನೆಗ್ಲಿಜೆನ್ಸಿ ಮಾಡ್ತಿದ್ದಾರೆ. ಇಲ್ಲ 9/3/2025 ನಿಮಗೆ ಒಂದು ಪತ್ರ ಕಳಿಸೋಣ ADLR ಅವರು, ಇದುವರೆಗೂ ಸಹ ಕ್ರಮ ಆಗಿಲ್ಲ. ನಿಮ್ಮ ಕೇಸರ್ಕರ್ ಏನು ಮಾಡ್ತಾರೆ? ಸಂಬಂಧಪಟ್ಟ ಅಧಿಕಾರಿಗಳು PWD ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಡಾಕ್ಟರ್ ಕ್ವಾರ್ಟರ್ಸ್ ಆಗಿರ್ಬೋದು, ಹೆಲ್ತ್ ಕ್ವಾರ್ಟರ್ಸ್ ಆಗಿರ್ಬೋದು, ಅಲ್ಲಿನ ಡೈರಿ ಆಗಿರ್ಬೋದು, ಅಲ್ಲಿ ಗ್ರಾಮ ಪಂಚಾಯತಿದು ಒಂದು ಲೈಬ್ರರಿ ಇದೆ, ಅದು ಸಂಬಂಧಪಟ್ಟ ಅವ್ಯಾವ ದಾಖಲೆಗಳಿಂದಲೇ ನೀವು ಸರ್ಕಾರಿ ಕಟ್ಟಡಗಳನ್ನ ಯಾವ